ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಶ್ಮೀಸ್ ಕಿಚನ್. ದಹಿ ಬಲ್ಲೆ ರೆಸಿಪಿ ನೋಡೋಣ. ಇದಕ್ಕೆ 4 ಅವರ್ ನೆನೆಸಿರುವಂಥ ಉದ್ದಿನಬೇಳೆ ಹಾಗೆ ಹೆಸರುಬೇಳೆ. ಉದ್ದಿನಬೇಳೆ 4 ಪಟ್ಟಾದರೆ 1 ಪಟ್ಟು ಹೆಸರುಬೇಳೆ ತೊಗೋಬೇಕು. ಈ ರೀತಿ ಕನ್ಸಿಸ್ಟೆನ್ಸಿಗೆ ನಾವು ರುಬ್ಕೋಬೇಕು. ಇದನ್ನು ಚೆನ್ನಾಗಿ ನಾವು ಬೀಟ್ ಮಾಡ್ಕೋಬೇಕು. ಈ ರೀತಿ ಬೀಟ್ ಮಾಡೋದ್ರಿಂದ ಅದರಲ್ಲಿರುವಂಥ ಏರು ಎಲ್ಲ ಹೊರಗೆ ಹೋಗುತ್ತೆ. ಹಾಗೆ ನಮಗೆ ಅದನ್ನು ಫ್ರೈ ಮಾಡಿಕೊಂಡಾಗ ನಮಗೆ ಪಲ್ಯಗಳು ತುಂಬ ಚೆನ್ನಾಗಿ ಬರುತ್ತೆ. ಸ್ಪಾಂಜಿಯಾಗಿ ಗುಂಡಕ್ಕೆ ಅದು ಹೊಡೆಯೋದಿಲ್ಲ ಎಣ್ಣೆಯಲ್ಲಿ ಅನ್ನೋ ಕಾರಣಕ್ಕೆ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಆನಂತರ ಇದು ಕನ್ಸಿಸ್ಟೆನ್ಸಿ ರೆಡಿಯಾಗಿದೆ ಅಂತ ನೋಡೋಕ್ಕೆ ಒಂದು ಬಟ್ಲಲ್ಲಿ ನೀರು ತೊಗೊಂಡು ಒಂದು ಉಂಡೆ ಈ ರೀತಿ ಹಾಕ್ಕೊಂಡ್ವಿ ಅಂದರೆ ನೋಡಿ ಅದು ತೇಲುತ್ತೆ. ಈ ರೀತಿ ಆದಾಗ ಹಿಟ್ಟು ಕನ್ಸಿಸ್ಟೆನ್ಸಿ ಕರೆಕ್ಟ್ ಇದೆ ಅಂತ. ಅದೇ ರೀತಿ ಹೆಸರುಬೇಳೆನೂ ನಾನು ಮಿಕ್ಸಿಗೆ ಹಾಕ್ಕೊಂಡೆ. ಅದನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಶುಂಠಿ ಮತ್ತು ಜೀರಿಗೆ ಹಾಕ್ಕೊಂಡ್ರೆ ರೆಡಿ ಆಗುತ್ತೆ ಹಿಟ್ಟು. ಇದನ್ನು ಕಾದಿರೋ ಎಣ್ಣೆಯಲ್ಲಿ ಗುಂಡಕ್ಕೆ ಈ ರೀತಿ ನಾವು ಫ್ರೈ ಮಾಡ್ಕೊಂಡ್ವಿ ಅಂತಂದರೆ ಬಲ್ಲೆ ರೆಡಿ ಆಗುತ್ತೆ. ಈ ಥರ ಡೀಪ್ ಫ್ರೈ ಮಾಡಿ ಅದು ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೋಬೇಕು. ಹಾಗೆ ಒಂದು ಬಟ್ಲಲ್ಲಿ ನೀರು ಹಾಕಿ ಅದಕ್ಕೊಂದು ಸ್ಪೂನ್ ಉಪ್ಪು ಹಾಕಿ ನಾವು ಉಪ್ಪು ಕರಗೋ ತನಕ ಈ ನೀರನ್ನ ಆ ಸೈಡಲ್ಲಿ ಇಡಬೇಕು. ಹಾಗೆ ಒಂದು ಬಟ್ಲಲ್ಲಿ ಮೊಸರು, ಇದಕ್ಕೊಂದು 4 ಸ್ಪೂನ್ ಸಕ್ಕರೆ ಹಾಕಿ ಚೆನ್ನಾಗಿ ಬೀಟ್ ಮಾಡಿ ಇಟ್ಕೋಬೇಕು. ಈಗ ನೀರು ಹಾಕಿಟ್ಟಿರುವಂಥ ಬೌಲ್ಗೆ ನಾವು ಕರೆದಿಟ್ಕೊಂಡಿರೋಂಥ ಬಲ್ಲೆನೆಲ್ಲ ಇದಕ್ಕೆ ಹಾಕೋಬೇಕು. ಚೆನ್ನಾಗಿ ಸೋಕಾಗಬೇಕು. ಒಂದು 15-20 ನಿಮಿಷ ನಾವು ಬಿಡಬೇಕು. ನೋಡಿ ಇದು ಎಷ್ಟು ಚೆನ್ನಾಗಿ ಸ್ಪಾಂಜಿ ಬಂದಿದೆ ಅಂತ ತೋರಿಸ್ತೀನಿ ನಾನು ಕಟ್ ಮಾಡಿ. ನೋಡಿ ಈ ರೀತಿ ಬರಬೇಕು. ಇದಾದಮೇಲೆ ನೀರೆಲ್ಲ ಇಂಟ್ಕೊಂಡು ಒಂದು ಪ್ಲೇಟಲ್ಲಿ ಜೋಡಿಸ್ಕೋಬೇಕು. ಇದಕ್ಕೆ ನಾವು ಮೊಸರು ರೆಡಿ ಮಾಡಿತ್ತಲ್ಲ, ಸಕ್ಕರೆ ಹಾಕಿ ಆ ಮೊಸರನ್ನ ಇದ್ರ ಮೇಲೆ ಸ್ಪ್ರೆಡ್ ಮಾಡ್ತಾ ಬರಬೇಕು. ಇದ್ರ ಮೇಲೆ ಗ್ರೀನ್ ಚಟ್ನಿ ಹಾಗೆ ಸ್ವೀಟ್ ಚಟ್ನಿ, ಸ್ವಲ್ಪ ಸಣ್ಣ ಸೇವು, ಇದ್ರ ಮೇಲೆ ಸ್ವಲ್ಪ ಸಣ್ಣ ಸೇವು ಹಾಕ್ಕೊಂಡು ಹಾಗೆ ಕೊತ್ತಂಬರಿ ಸೊಪ್ಪು ದಾಳಿಂಬರೆಯಿಂದ ಗಾರ್ನಿಷ್ ಮಾಡ್ಕೊಂಡ್ವಿ ಅಂತಂದರೆ ದಹಿ ಬಲ್ಲೆ ರೆಡಿ ಆಗುತ್ತೆ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಸಮ್ಮರ್ಗಂತೂ ಹೇಳಿ ಮಾಡಿಸಿದ್ದು. ಇದನ್ನೊಮ್ಮೆ ಟ್ರೈ ಮಾಡಿ. ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ಫುಲ್ಲಾಗಿ. ಇದ್ರ ಮೇಲೆ ಬೇಕಾದ್ರೆ ನೀವು ಅಚ್ಕಾರದ ಪುಡಿ ಬೇಕಾದ್ರೂ ಉದುರಿಸ್ಕೋಬೋದು, ಆಪ್ಷನಲ್ ಅದು. ಈಗ ನೋಡಿ ಕಲರ್ಫುಲ್ಲಾಗಿರೋ ದಹಿ ಬಲ್ಲೆ ರೆಡಿ.